ಈಗ ಆನ್ ಮಾಡೋಣ ಬನ್ನಿ. ಸೊ ನಿಮ್ಗೆ ಇಲ್ಲಿ ನೋಡಿ ಸಿನ್ಸ್ ರೀಫ್ಯೂಯಲಿಂಗ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸ್ತಿದೆ ಗಾಡಿ. ಆಮೇಲೆ ಇದು ಟೈಮ್ ಅನಿಸುತ್ತೆ, ಏನು ನನಗೂ ಸರಿ ಗೊತ್ತಿಲ್ಲ ಇದು. ಸೊ ಇದು ಮೈಲೇಜು. ಸೊ ಅದು ಬಿಟ್ಟರೆ ಬ್ಯಾಟ್ರಿ ಇಂಡಿಕೇಷನ್ನು, ಸೀಟ್ ಬೆಲ್ಟ್ ಹಾಕಿಲ್ಲ, ದಟ್ಸ್ ಆಲ್ ಫೈನ್. ಸೊ ಲೆಟ್ಸ್ ಟರ್ನ್ ಇಟ್ ಆನ್. ಸೊ ಶಕೆ ಆಗ್ತಿದೆ. ಸೊ ಎ ಸಿ ಆನ್ ಮಾಡಿದ್ದೀನಿ. ಸೊ ನೋಡಿ, ದಿಸ್ ಇಸ್ ದ ಕಾರ್. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಟಾರ್ಕ್ ಕೋಡ್. ಸೊ ಇವತ್ತು ನಾನಿದ್ದೀನಿ ಹುಂಡೈ ವೆನ್ಯೂ 2024 ಮಾಡಲಲ್ಲಿ. ಸೊ ಇದು ಬಂದು SO+ ಎಡಿಷನ್. ಸೊ ಈ ಕಾರ್ ಬಂದು ನಿಮಗೆ 2 ವೇರಿಯಂಟಲ್ಲಿ ಸಿಗುತ್ತೆ. ಒಂದು 1 ಲೀಟರ್ ಟರ್ಬೋ ಇಂಜಿನ್ನು ಮತ್ತು ಇನ್ನೊಂದು 1.2 ಲೀಟರ್ ಪೆಟ್ರೋಲ್ ವೇರಿಯಂಟು. ಸೊ 1 ಲೀಟರ್ ಟರ್ಬೋ ಇಂಜಿನ್ ಬಗ್ಗೆ ಹೇಳೋದಾದರೆ ಅದು ನಿಮಗೆ 172 ನ್ಯೂಟನ್ ಮೀಟರ್ ಟಾರ್ಕ್ ಜನ್ರೇಟ್ ಮಾಡುತ್ತೆ. ಸೊ 7 ಸ್ಪೀಡ್ DCT ಗೇರ್ ಬಾಕ್ಸು. ಇದು ಮ್ಯಾನ್ಯಲ್ ಬಗ್ಗೆ ಮಾತಾಡೋಣ ಅಂದರೆ ಇದರಲ್ಲೂ ಎಷ್ಟೊಂದು ವೇರಿಯಂಟ್ ಇದೆ. ಅದರಲ್ಲಿ ಇದು ಬಂದು SO+ ವೇರಿಯಂಟು. ಸೊ 1.2 ಲೀಟರ್ ಇಂಜಿನ್ ವಿಚ್ ಜನ್ರೇಟ್ಸ್ 114 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಸೊ ಇದರಲ್ಲಿ ನಿಮಗೆ ಕಪ್ಪಾ ಇಂಜಿನ್ ಅಂತ ಬರುತ್ತೆ. ಸೊ ಸೇಫ್ಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 6 ಏರ್ ಬ್ಯಾಗ್ಸ್ ಇದೆ ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಇದೆ. ಆಮೇಲೆ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ, ಹಿಲ್ ಅಸಿಸ್ಟ್ ಕಂಟ್ರೋಲ್, ABS, EBD, TPMS, ISO ಫಿಕ್ಸ್, ಚೈಲ್ಡ್ ಸೀಟ್ ಆ್ಯಂಕರ್ಸ್, ಆಮೇಲೆ ರೇರ್ ಪಾರ್ಕಿಂಗ್ ಕ್ಯಾಮ್ರಾಸ್, ಅಡಾಪ್ಟಿವ್ ಗೈಡ್ಲೈನ್ಸ್, ಏನೇನೋ ಇದೆ. ಸೊ ಇದನ್ನೆಲ್ಲ ಡೀಟೇಲಾಗೆ ನಾನು ಇನ್ನೊಂದು ವೀಡಿಯೋಲಿ ಯಾವಾಗಾದರೂ ಕವರ್ ಮಾಡ್ತೀನಿ. ಸೊ ಇದು ಬಂದು ಆ್ಯಕ್ಚುಲಿ ಒಂದು ಫಸ್ಟ್ ಡ್ರೈವ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ ಮಾಡ್ತಿರೋದು ವೀಡಿಯೋ. ಹಾಗೆ ಗಾಡಿ ಬಗ್ಗೆ ಸರ್ಫೇಸ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬ್ಯಾಕ್ ಸ್ಟೇರಿಂಗಲ್ಲಿ ಸೊ ಸಿಟಿ ಡ್ರೈವಿಂಗಿಗೆಲ್ಲ ಕಾರ್ ಪರ್ಫೆಕ್ಟ್ ಆಗಿದೆ. ಆಮೇಲೆ ಕಂಫರ್ಟ್ ವೈಸು ಸೊ ನಾನು 6 ಫೀಟ್ ಇದ್ದೀನಿ. ಸೊ ನಂತರದವರು ಕಾರಲ್ಲಿ ಆರಾಮಾಗಿ ಕೂತ್ಕೊಬೋದು. ಆ್ಯಂಡ್ ಕಾರ್ ಚಿಕ್ಕದಿರೋದ್ರಿಂದ ನೀವು ಸಿಟಿ ಟ್ರಾಫಿಕ್ಗೆಲ್ಲ ಸಖತ್ ಯೂಸ್ ಆಗುತ್ತೆ. ಸೊ ಈಗ ಬೂಟ್ ಸ್ಪೇಸ್ ಚೆಕ್ ಮಾಡೋಣ ಬನ್ನಿ. ಸೊ ನೋಡಿದ್ರಲ್ಲ, ಅದು 350 ಲೀಟರ್ ಬೂಟ್ ಸ್ಪೇಸ್ ಇದೆ. ಅದಲ್ದಲೇ ನಾನು ನಿಮಗೆ ಏನೇನು ತೋರಿಸಿದ್ನೋ ಅದೆಲ್ಲ ಕಾರ್ ಜೊತೆ ಬಂದಿರೋದು. ಸೊ ನಿಮಗೆ ಹೇಳಿದ್ದೆ ನಾನು ಫಸ್ಟ್ ಕ್ಲಿಪ್ಪಲ್ಲೇ, ನಿನ್ನೆ ತಾನೇ ಡೆಲಿವರಿ ತೊಗೊಂಡಿರೋದು ಕಾರು ಅಂತ. ಸೊ 2 ಪಿಲ್ಲೋಸು, ಆಮೇಲೆ ಕಾರ್ ಕವರು, ಅದು ಬಿಟ್ಟರೆ ಟೂಲ್ಸ್, ಆ್ಯಂಡ್ ಇನ್ನೊಂದು ಏನಂದರೆ ಕಾರ್ ಮೇಂಟೆನೆನ್ಸ್ ಕಿಟ್. ಸೊ ಅದರಲ್ಲಿ ನಿಮಗೆ ಧೂಳು ಹೊಡೆಯೋದು, ಮೈಕ್ರೋಫೈಬರ್ ಕ್ಲಾತು, ಆಮೇಲೆ ಏನೋ 2 ಸೊಲ್ಯೂಷನ್ ಇದೆ. ಸೊ ಕ್ಲೀನಿಂಗ್ ಸೊಲ್ಯೂಷನ್ ಬೇಸಿಕಲಿ. ಅದ್ರ ಜೊತೆ ಒಂದು ಟಿಶ್ಯೂ ಪೇಪರ್ ಕೊಟ್ಟಿದ್ರು. ಮೈಲೇಜ್ 11.9 ತೋರಿಸ್ತಿದೆ. ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಧಾನಕ್ಕೆ ಹೋಗ್ತಿದ್ದೀವಲ್ಲ, ಅದೇನೆ ಸಿಟಿಲಿ ಇನ್ನೂ ಕಮ್ಮಿ ಆಗುತ್ತೆ. ಸೊ ಮೈಲೇಜು ಇದು 11.2 12 ಕಿಲೋಮೀಟರ್ ಪರ್ ಲೀಟರ್ ಅಂತ ತೋರಿಸ್ತಾ ಇದೆ. ಸೊ ನಾವೇನು ಜಾಸ್ತಿ ತುಣಿತಾ ಇಲ್ಲ, ಫುಲ್ ಐಡಲಲ್ಲೇ ಓಡಿಸ್ತಿರೋದು, ಯಾಕಂದರೆ ಹೊಸ ಕಾರ್ ಅಲ್ವಾ. ಸೊ ಜಾಸ್ತಿ ರೇವ್ ಮಾಡೋಕ್ಕಾಗಲ್ಲ. ಆಕ್ಸಿಲೇಟ್ರು ಫುಲ್ ಸಾಫ್ಟ್ ಇರೋದು ಕೊಡ್ತಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ನಾನು ಇಟ್ಕೊಂಡಿರ್ತೀನಿ, ನೋಡಿದ್ರೆ ಪ್ರೆಸ್ಸೇ ಮಾಡಿರಲ್ಲ ಆಕ್ಸಿಲೇಟ್ರು. ಹೌದು, ಜಾಸ್ತಿ ಕೇಳಿಸ್ತಾ ಇದೆ ಆಚೆ. ಆಚೆ ಜಾಸ್ತಿ ಕೇಳಿಸ್ತಾ ಇದ್ದಿಲ್ಲ. ವಿಂಡೋ ಎಲ್ಲ ಫುಲ್ ಕ್ಲೋಸ್ ಇದೆ. ಅದೇ ಹೊಸದ್ರಲ್ಲಿ AC ಹಾಕೊಂಡೆ ಮೇಂಟೈನ್ ಮಾಡಬೇಕಿಲ್ಲ ಅಂದರೆ ಧೂಳು ತುಂಬ್ಕೊಂಡ್ಬಿಡುತ್ತೆ ಫುಲ್ಲು. ಅದರಿಂದ ಒನ್ನಲ್ಲಿ ಇದೆಯಾ, ಹಿಂದೆದು ಆಫ್ ಮಾಡಿದ್ದೀರಾ AC? ಹಿಂದೆನೂ ಬರ್ತಿದ್ಯಾ? ಆಫ್ ಆಗಿದೆ. ಹಿಂದೆ ಯಾರು ಇಲ್ವಲ್ಲ ಈಗ. ಸಸ್ಪೆನ್ಷನ್ RPM ತೋರಿಸುತ್ತೆ. ಇದು ಮ್ಯೂಸಿಕ್ ಅಲ್ಲ, ಮ್ಯೂಸಿಕ್
ಮ್ಯೂಸಿಕ್ ಕಾಪಿರೈಟ್ ಇರುತ್ತಾ? ಈಗ ಬ್ಲೂಟೂತ್ ಹಾಕೊಂಡ್ರೆ ಬರುತ್ತೆ. ಅಲ್ಲಲ್ಲ, ವಿಡಿಯೋಗೆ ಯೂಟ್ಯೂಬ್ ವಿಡಿಯೋಗೆ ಇದನ್ನು ಬರೋಂಗಿಲ್ಲ. ವಿಡಿಯೋ ಬರ್ತಿದ್ಯಾ ನೋಡಿ ನೀಟಾಗಿ? ಬರ್ತಾ ಇಲ್ಲ. ಹಂಗೆ. ಸೊ ಇದು ಮೊನ್ನೆ ಡೆಲಿವರಿ ತಗೊಂಡಿರೋ ಕಾರು. ಇನ್ನು ಫಸ್ಟ್ ಸರ್ವಿಸ್ ಎಲ್ಲ ಆಗಬೇಕು. ಫಸ್ಟ್ ಸರ್ವಿಸ್ ಆಗೋ ತನಕ ಸ್ವಲ್ಪ ನಿಧಾನಕ್ಕೆ ಓಡಿಸ್ಕೊಬೇಕು. ಸೊ ಅದು 1500 ಕಿಲೋಮೀಟರ್ಸ್ ಫಸ್ಟ್ ಸರ್ವಿಸು. ಸೊ ಆ ಡ್ಯೂರೇಷನ್ ಏನಿರುತ್ತೋ ಅದು ಇಂಜಿನ್ ಸೆಟ್ಟಿಂಗ್ ಟೈಮ್ ಅಂತ ಹೇಳ್ತಾರೆ. ಸೊ ನಿಮಗೆ ಗಾಡಿಗೆ ಇಂಜಿನೆಲ್ಲ ನೀಟಾಗೆ ಪ್ಲೇಸ್ ಆಗಬೇಕು. ಸೊ ಆ ಟೈಮ್ ಏನಿದೆಯೋ ಗಾಡಿನ ಹುಷಾರಾಗೆ ಓಡಿಸ್ಕೊಬೇಕು. ಸೊ ಅದು ನಿಮ್ಮ ಗಾಡಿ ಇಂಜಿನ್ ಲೈಫೆಲ್ಲ ಹೆಂಗೆ ಬರುತ್ತೆ, ಡ್ಯೂರಬಿಲಿಟಿ ಅದನ್ನು ಡಿಸೈಡ್ ಮಾಡುತ್ತೆ. ಸೊ ಈ ರೋಡ್ ತೋರಿಸಿ ಫುಲ್ಲು. ಸೊ ಇದು ಬಂದು ನನ್ನ ಟೆಸ್ಟಿಂಗ್ ರೋಡು. ನಮ್ಮ ಮನೆ ಹತ್ರ ಒಳ್ಳೆ ಸ್ಟ್ರೆಚ್ ಇದೆ. ಸೊ ಈಗ ನಾನು ಆ್ಯಕ್ಸಿಲೇಟರ್ ಜಾಸ್ತಿ ತೊಳೆದ್ರೂ ಅದು ತೋರಿಸುತ್ತೆ ಗೇರ್ ಚೇಂಜ್ ಮಾಡಿ ಅಂತ. ಸೊ ನಾನಾದರೆ ನೋಡೋಣ. ಸೊ ಇದು ಫುಲ್ ಖಾಲಿ ರೋಡು, ಸ್ಟ್ರೆಚ್ ಒಳ್ಳೆ ಸ್ಟ್ರೆಚ್ ಇದೆ. ಓಕೆ, ಇನ್ನು ಹೋಗ್ಬೇಕು ತಾನೆ ಮುಂದೆ? ಅದು ಮುಂದೆ ಅಂದರೆ ಹೋಗ್ಬೇಕು ಇನ್ನು. ಲೆಫ್ಟ್ ಇಲ್ಲಿ ಅಲ್ಲಿ ಕಾರ್ ಬಂತಲ್ಲ. ಬಟ್ ಓಕೆ, ಇನಿಷಿಯಲ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಸೂಪರ್. ಸೊ ಬಾಡಿ ರೋಲು ಹೈಟ್ ಇರೋದ್ರಿಂದ ಸ್ವಲ್ಪ ಇರುತ್ತೆ. ಸೊ SUV ಓಕೆ, ಅದು ಚೆಕ್ ಮಾಡಬೇಕು. ಸೊ ನೀವು ಹಿಂದಿನ ಕ್ಲಿಪ್ ಅಬ್ಸರ್ವ್ ಮಾಡಿದರೆ ನಿಮಗೆ ಹೆಡ್ರೂಮ್ ಬಗ್ಗೆ ಎಲ್ಲ ಒಂದು ಐಡಿಯಾ ಬಂದಿರುತ್ತೆ. ಸೊ ಹಿಂದಿನ ಕ್ಲಿಪ್ಪಲ್ಲಿ ನೀವು ನಾನು ಓಡಿಸ್ತಿರೋದನ್ನ ನೋಡಿದ್ರಿ ಥರ್ಡ್ ಪರ್ಸನ್ ವ್ಯೂಯಿಂದ. ಸೊ ನನ್ನ ಹೈಟ್ ಬಂದು 6 ಫೀಟು. ಸೊ ನನ್ನಂಥವರು ಮುಂದೆ ಕೂತ್ಕೊಂಡ್ರೆ ಹೆಡ್ರೂಮ್ ಓಕೆ ಅಡಿಕ್ವೇಟ್ ಆಗಿದೆ. ಬಟ್ ನನಗಿಂತ ಒಂದು ಚೂರು ಉದ್ದ ಇರೋರಾದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನಿಸುತ್ತೆ. ಬಟ್ ಹಿಂದೆ ಎಲ್ಲ ಹೆಡ್ರೂಮ್ ಚೆನ್ನಾಗಿದೆ. ಸೈಡಾಗಿ ಟರ್ನ್ ತಗೊಂಡ್ರೆ ಅಷ್ಟೊಂದು ಇದು ಅನ್ಸಲ್ಲ. ಕ್ಲಚ್ಚು ಬೇಗ ಬಿಡ್ತಾ ಇದ್ದೀರಾ? ಅದು 3 ಇಂಜೆಕ್ಟ್ ಇದೆಯಂತಲ್ಲ, ಕ್ಲಚ್ ಆಫ್ ಕ್ಲಚ್ ಜಾಸ್ತಿ ಯೂಸ್ ಮಾಡಿಬಿಡುವಂತೆ. ಮಾಡಬಾರ್ದಂತ ಆಫ್ ಕ್ಲಚ್ ಇದೆಲ್ಲ. ನಾನು ಫಸ್ಟ್ ಇದು 1 ಲೀಟರ್ ಇಂಜಿನ್ ಅನ್ಕೊಂಡಿದ್ದೆ. ಬಟ್ 1.2 ಓಕೆ. 1.2 ಬೇಕು ಇಷ್ಟು ಕಾರ್ಗಳಿಗೆ. ನೋ ಕೆಳಗಡೆ ನೋ. ಓಕೆ, ಸೊ ನಾನು ನಿಮ್ಗೆ ಇದನ್ನು ತೋರಿಸ್ಲಿಲ್ಲ. ಇದೇನಂದರೆ ಮಿರರ್ ಅಡ್ಜಸ್ಟ್ ಮಾಡೋಕ್ಕೆ. ಸೊ ದಿಸ್ ಇಸ್ ದ ಮೂಮೆಂಟ್ಸ್. ಆ್ಯಂಡ್ ಇದು ಲೆಫ್ಟ್ ಮಿರರ್ಗ ರೈಟ್ ಮಿರರ್ಗ ಅಂತ ಸ್ವಿಚ್ ಮಾಡ್ಕೊಳ್ಳೋಕ್ಕೆ ನಿಮಗೆ. ಆ್ಯಂಡ್ ದಿಸ್ ಈಸ್ ನಾರ್ಮಲ್ ಲಾಕ್ಸ್. ಸೊ ಸ್ಪೀಕರ್ಸ್, ಅಲ್ಲೂ ಒಂದು ಸ್ಪೀಕರ್. ಆ್ಯಂಡ್ ದಿಸ್ ಕಮ್ಸ್ ವಿತ್ 6 ಏರ್ ಬ್ಯಾಗ್ಸ್. ಹಿಯರ್ ಆಮೇಲೆ ಇಲ್ಲೊಂದು, ಅಲ್ಲೊಂದು, ಮಿಕ್ಕಿದೆಲ್ಲಿ ಅಂತ ನನಗೂ ಗೊತ್ತಿಲ್ಲ. ಅದಲ್ಲೇ ತೋರಿಸ್ಬೇಕು ಗಾಡಿ. ಅಲ್ಲೂ ಒಂದು 38 ಇದೆ, 38, 39 ತೋರಿಸಾಗ KSI ಎಷ್ಟಿರಬೇಕು ಗೊತ್ತಿಲ್ಲ, ನೋಡ್ಬೇಕು ನಾನು. ಇವುಗಳೇನು ಈ ಟೈರ್ಗಳೇನು 50 ತನಕನೂ ತಡ್ಕೊಳ್ಳುತ್ತೆ, ಅದೇನು ಪ್ರಾಬ್ಲಮ್. ಸೊ ಅಪೋಲೋ ಟೈರ್ ಹೆಂಗಂದ್ರೆ ಇದು ಈ ಸೆಟ್ಟಿಂದ ಈ ಸೆಟ್ ಆಫ್ ವೆಹಿಕಲ್ಸ್ಗಂತ ಟೈರ್ ಇರುತ್ತೆ. ಸೊ ಅದು ಏರ್ ಪ್ರೆಷರು ಹಂಗೆ ಡಿಸೈನ್ ಮಾಡಿರ್ತಾರೆ. ಕೆಪಾಸಿಟಿ ಟೈರ್ ಮೇಲೆ ಬರೆದ್ಬಿಟ್ಟಿರ್ತಾರೆ ಎಷ್ಟು ಸ್ಪೀಡ್ ಸಪೋರ್ಟ್ ಮಾಡುತ್ತೆ, ಆಮೇಲೆ ಎಷ್ಟು ಏರ್ ಪ್ರೆಷರ್ ತಡೆಯುತ್ತೆ. ಸೊ ಅವಾಗ ಅವ್ರು ಹೇಳಿದ್ರು, ಸೊ ಈ ಕಾರ್ಗಳ್ದು ಈ ಟೈರ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸರ್, ಒಂದು 50 PSI ತನಕನೂ ತಡೆಯುತ್ತೆ. ಯಾಕಂದ್ರೆ ಟೆಂಪೋಗೆಲ್ಲ ಇದೇ ಟೈರ್ ಹಾಕೋದು. ಅವ್ರ ಟೈರ್ ಅಂಗಡಿ ಅವರು. ನಾನು ಬೈಕ್ ಟೈರ್ ಹಾಕ್ಸಕ್ ಹೋದಾಗ್ಲೂ ಟೈರ್ ಮೇಲೆ ಏನೇನಿರುತ್ತೋ ಅದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋಲ್ಲಿ ಬರುತ್ತದು. ಮುಂದೆ ಬಾನೆಟ್ ನೀಟಾಗಿ ಕಾಣಿಸುತ್ತಿದ್ರಲ್ಲಿ. ನಮ್ದ್ರಲ್ಲಿ ಬಾನೆಟ್. ಇದು ಕಾಂಪಿಟೇಷನ್ ಬಂದು ಕಿಯಾ ಸೋನೆಟ್ ಸ್ಟ್ರೈಟ್ ಕಾಂಪಿಟೇಷನ್. ಅದೇ ಹೋಂಡಾ ಸಿವಿಕ್. ನೆಕ್ಸ್ಟ್ ಅದನ್ನೇ ರಿವ್ಯೂ ಮಾಡ್ಬೇಕಂತಿರೋದು. ಆ ಕಾರೇ ಆದರೆ ಬೇರೆ ಮಾಡಿಫೈ ಆಗಿರೋ ಅಂಥದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಹುಂಡೈ ವೆನ್ಯೂ 2024 ಮಾಡೆಲ್. ಸೊ ಕಾರ್ ಹೆಂಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ.
ಸೊ ಇವತ್ತು ಆಲ್ಮೋಸ್ಟ್ ಸಿಟಿ, ಹೈವೇ ಮತ್ತು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸಹ ಸಿಕ್ತು ನನಗೆ. ಸೊ ಈ ಕಾರಲ್ಲಿ ಇನ್ನೂ ಸುಮಾರು ಫೀಚರ್ಸ್ ಇದೆ, ಬಟ್ ಡ್ಯೂ ಟು ಟೈಮ್ ಕನ್ಸ್ಟ್ರೆಂಟ್ಸ್ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ನೆಕ್ಸ್ಟು ಪ್ರಾಬಬ್ಲಿ ಇನ್ನೊಂದು ವೀಡಿಯೋಲಿ ಅದನ್ನೆಲ್ಲ ಮಾಡೋಣ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಡೂ ಇಟ್. ಸೊ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ.